Thank you very much. 1 minute. Okay, we will see today our Spirulina Pond Pondicherry. ನಿಮಗೆ ಬ್ರೀಫ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಸ್ಪಿರುಲಿನಾ ಪಾಂಡಿಚೇರಿಯಲ್ಲಿ ತಯಾರು ಮಾಡ್ತೀನಿ ಅಂತ. ಸೊ ದ್ಯಾಟ್ ನೆಟ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಸ್ಲೋ ಇದೆ ಇದು. ಸೊ ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್, ಹೌ ಬೆಸ್ಟ್ ವಿ ಕ್ಯಾನ್ ಡೂ ಇಟ್. ವರ್ಷ ಸೌಂಡ್ ಬರ್ತದ ಒಂದು ಜಸ್ಟ್ ನೋಡಿ, ನಾನೀಗ ಆನ್ ಮಾಡ್ತೀನಿ. Yes, sir. Yes, sir. ಓಕೆ, sound is coming. Yes, sir. Yes. Okay. Okay, so if you want permanent health and all, you just observe this video. This is our Spirulina pond. Idu Spirulina factory and farmland. Idu Pondicherry in the namage tilsta irodu. Idu Pondicherry, one of the best Spirulina organic pond, especially organic pond. Idukoskara namage ISO 22000 certify agide idu. So ಅಷ್ಟು ಕ್ಲೀನ್ ಆಗಿ ಇಲ್ಲಿ ನಾವು ಸ್ಪಿರುಲಿನಾವನ್ನು ತಯಾರು ಮಾಡ್ತೀವಿ. ಯಾರೆಲ್ಲ ಸ್ಪಿರುಲಿನಾ ಯೂಸ್ ಮಾಡ್ತಾರೆ ಅವರಿಗೆ ನೀವು ಇದನ್ನ ತೋರಿಸಬಹುದು. ಯಾಕಂದ್ರೆ ಅಷ್ಟು ಕ್ಲೀನ್ ಆಗಿ ಈ ತರ ಒಂದು ಸಿಸ್ಟಮ್ ಇಂಡಿಯಾದಲ್ಲಿ ಬೇರೆ ಯಾರು ಯೂಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ DXN ಇಸ್ ವೆರಿ ಕ್ಲಿಯರ್, ವೆರಿ ನಿಮ್ಗೆ ಸೊಫಿಸ್ಟಿಕೇಟೆಡ್ ಆಗಿ ಇಲ್ಲಿ ಯೂಸ್ ಮಾಡ್ತಾ ಇದೆ. ಎಲ್ಲರಿಗೂ ಇದಕ್ಕೆ ನಾನು ವೆಲ್ಕಮ್ ನಮ್ ಜೊತೆಗೆ ನಮ್ ಫ್ರೆಂಡ್ ಸೆಲ್ವಂ ಇದೆ. ನಿಮ್ಗೆ ತಮಿಳಲ್ಲಿ ಹೇಳ್ತಾರೆ, ನಾನು ನಿಮ್ಗೆ ಕನ್ನಡದಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ, ಇಟ್ ಇಸ್ ಆಡಿಬಲ್ ವರ್ಷ? Yes, sir. Yes, sir. It's audible, sir. Audible. Okay. So full screen ತಗೊಂಡಿದ್ದೀನಿ. Yes. ಸ್ಕ್ರೀನ್ ತಗೊಂಡ್ರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಓಕೆ, ಐ ಟ್ರೈ. ஓகே நான் கல்டிவேஷன்ல ரொம்ப முக்கியமான ஒரு மெத்தட் என்னன்னா இவங்க டைரக்ட்டா ஸ்பிருலினாவை இந்த மாதிரி பாண்ட்ல போட்டு வளர்க்கறது இல்ல. இவங்க ஓகே, ವಾಟ್ ಹಿ ಇಸ್ ಟೆಲ್ಲಿಂಗ್, ಮೋಸ್ಟ್ ಆಫ್ ದ ಕಂಪನಿ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಸ್ಪಿರುಲಿನಾ ಸೀಡ್ ಅನ್ನ ಡೈರೆಕ್ಟ್ ಆಗಿ ಈ ಪಾಂಡ್ ಅಲ್ಲಿ ಹಾಕ್ತಾರೆ. ಇಲ್ಲಿ ಸ್ಪಿರುಲಿನಾ ನಮ್ದು 24 ಪಾಂಡ್ ಇದೆ ಇಲ್ಲಿ. ಇದರಲ್ಲಿ ಡೈರೆಕ್ಟ್ ಆಗಿ ಸ್ಪಿರುಲಿನಾ ಸೀಡ್ ತಂದು ಡೈರೆಕ್ಟ್ ಹಾಕ್ತಾರಂತೆ. ಬಟ್ DXN ಆತರ ಮಾಡೋದಿಲ್ಲ. DXN ಸಪರೇಟ್ ಆಗಿ ಸ್ಪಿರುಲಿನಾವನ್ನು ಬೆಳೆಸ್ಬಿಟ್ಟು ಅದನ್ನ ಮರಿ ಆಗ್ತದಲ್ಲ ಅದನ್ನ ಪುನಃ ತಂದು ಇದರಲ್ಲಿ ಇಡ್ತಾರೆ. ಸೊ ಜಸ್ಟ್ ಯು ಕ್ಯಾನ್ ಸಿ என்ன பண்றாங்கன்னா ஃபர்ஸ்ட் ஒரு லேப் அட்மாஸ்பியர்ல ஸ்பிருலினாவோட க்ளோன்ஸ் போட்டு ஒரு குவாலிட்டியான ஸ்பிருலினாவை ஃபர்ஸ்ட் வளர்க்குறாங்க. ஸோ அதுல இருக்க டெட் இதெல்லாம் ரிமூவ் பண்ணிட்டு குவாலிட்டியான ஸ்பிருலினா கிடைக்கிறப்ப அந்த ஃபர்ஸ்ட் லெவல் லேப்ல இருந்து செகண்ட் லெவல் ஒரு சின்ன டேங்க் கொண்டு போறாங்க. அங்க மறுபடியும் அதை வளர்க்குறாங்க. அதுல இருந்து ஒரு குவாலிட்டியான ஸ்பிருலினா வளர்ந்து வரப்ப அதை எடுத்து ஒரு தேர்ட் லெவல் டேங்க்ல போடுறாங்க. அந்த தேர்ட் லெவல் டேங்க்லயும் வளர்ந்து வர குவாலிட்டியான ஸ்பிருலினாவை ஃபைனலா எடுத்து தான் இந்த ஃபீல்டு பாண்ட்ல போடுறாங்க. ಓಕೆ, ಇಸ್ ಟೆಲ್ಲಿಂಗ್ ದೇರ್ ಆರ್ ತ್ರೀ ಪ್ರೋಸೆಸ್. ಫಸ್ಟ್ ಪ್ರೋಸೆಸ್ ಅಲ್ಲಿ ಸ್ಪಿರುಲಿನಾವನ್ನು ತರ್ತಾರೆ, ಸ್ಪಿರುಲಿನಾ ಬೀಜವನ್ನು ತಂದು ಹಾಕ್ತಾರೆ. ಸ್ಪಿರುಲಿನಾ ಬೀಜ ತಂದು ಹಾಕಿದ ನಂತರ ಅಲ್ಲಿ ಏನಾಗ್ತದೆ ಅಂದ್ರೆ ಅದರಲ್ಲಿ 100% ನಿಮ್ಗೆ ಮೊರ್ಟಾಲಿಟಿ ಇರುವುದಿಲ್ಲ. 100% ನಮ್ಗೆ ಪ್ರಾಬ್ಲಮ್ ಬರ್ತದೆ, ಎಲ್ಲದೂ ಇಲ್ಲ. ಅದರಲ್ಲಿ ಕೆಲವು ಸಾಯ್ತದೆ. ಸೊ ಅದರಲ್ಲಿ ಒಳ್ಳೇದು ಯಾವ್ದು ಒಳ್ಳೇದಿದೆ ಅವರನ್ನ ಅಚೀವರ್ಸ್ ಟೀಮ್ ಅವರು ಕ್ಲೋಸ್ ಮಾಡ್ತಾರೆ ವಿಡಿಯೋ. ಅವರನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಯಾವ್ದೆಲ್ಲ ಕರೆಕ್ಟ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಇನ್ನೊಂದು ಸೆಕೆಂಡ್ ಪಾಂಡಿಗೆ ಹಾಕ್ತಾರೆ. ಸೆಕೆಂಡ್ ಪಾಂಡ್ ಅಂದ್ರೆ ಅದು ಜಸ್ಟ್ ಲೈಕ್ ಲ್ಯಾಬ್ ದಾಗೆ ಸಣ್ಣದಿರ್ತದೆ. ಸೊ ಅಲ್ಲಿಂದ ತೆಗೆದು ಇನ್ನೊಂದಕ್ಕೆ ಹಾಕ್ತಾರೆ, ಥರ್ಡ್ ಅಲ್ಲಿ ಅದನ್ನ ಕರೆಕ್ಟ್ ಮಾಡಿ ಅಲ್ಲಲ್ಲಿ ಯಾವುದು
ಓಪನ್ ಮಾಡಿ ಎಲ್ಲ ಅಲ್ಲಿ ವಿಡಿಯೋ ಆಫ್ ಮಾಡಿ. ನಮ್ಗೆ ವಿಡಿಯೋ ಇಲ್ಲಿ ಇರೋದ್ರಿಂದ ವಿಡಿಯೋ ಎಲ್ಲರೂ ಕ್ಲೋಸ್ ಮಾಡಿ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಥರ್ಡ್ ಮಾಡಿ ಅಷ್ಟು ನಿಮ್ಗೆ ಒಳ್ಳೇದಿದ್ದು ಅಷ್ಟು ಜೆನ್ಯೂನ್ ಸ್ಪಿರುಲಿನಾವನ್ನು ತಂದು, ಯಾಕಂದ್ರೆ ಇಟ್ ಇಸ್ ಎ ಲಾಂಗ್ ಪ್ರೋಸೆಸ್, ಅದಕ್ಕೋಸ್ಕರ ಕಂಪನಿ ಅದು ಎಕ್ಸ್ಪೆನ್ಸ್ ಆದ್ರೂ ತೊಂದರೆ ಇಲ್ಲ. ಆ ರೀತಿಯಲ್ಲಿ ಸ್ಪಿರುಲಿನಾವನ್ನು ತಂದು ಈಗ 3ನೇ ತರ, ಇದು 4ನೇ, ಇದು ದೊಡ್ಡ ಪಾಯಿಂಟ್ ಅಲ್ಲಿ ಓಕೆ. சோ இதனால நம்மளுக்கு என்ன கிடைக்குதுன்னா, எல்லா ஸ்பிருலினாவும் மேக்ஸிமம் நம்மளுக்கு ஹெல்தியா க்ரோ ஆகி அது டோட்டலா ப்ராடக்ட்ஸா நம்மளுக்கு மாறுது. இதுல ಡೆಡ್ ಸ್ಪಿರುಲಿನಾ ಮ್ಯಾಕ್ಸಿಮಮ್ ಇರೋದಕ್ಕೆ ವಾಯ್ಪು ಕಮ್ಮಿ. ತುಂಬಾ ಇದರಲ್ಲಿ 100% ಹೆಲ್ದಿ ಸ್ಪಿರುಲಿನಾ ಮಾತ್ರ ಇರ್ತದಂತೆ, ಯಾವುದೇ ಡೆಡ್ ಸ್ಪಿರುಲಿನಾ ಅದ್ರಲ್ಲಿ ಇರುವುದಿಲ್ಲ. ಈಗ ಕೆಲವು ಕಡೆ ಏನಾಗ್ತದೆ ಅಂದ್ರೆ ಎಲ್ಲ ಹಾಕೋದ್ರಿಂದ ನಿಮ್ಮ ಸ್ಪಿರುಲಿನಾದಲ್ಲೇ ಒಂದು ಸಾಧಾರಣ ಪರ್ಸೆಂಟೇಜ್ ಅದು ಡೆಡ್ ಆಗಿರ್ತದೆ, ಅದು ನಿಮ್ಗೆ ಏನು ಯೂಸೇಜ್ ಆಗುದಿಲ್ಲ. ಬಟ್ ಇದರಲ್ಲಿ ಮಾತ್ರ 100% ಜೆನ್ಯೂನ್ ಸ್ಪಿರುಲಿನಾ ಮಾತ್ರ ಅದ್ರಲ್ಲಿ ಇರ್ತದೆ, ಅದಕ್ಕೋಸ್ಕರ ಅಷ್ಟು ರಿಸಲ್ಟ್ ಅದು ಕೊಡುವಂತದ್ದು. சோ இந்த மெத்தட டிஎக்ஸ்என் யூஸ் பண்றதுனால, இந்த ரிப்பீட்டட் செலக்ஷன் அவங்க பண்ணி யூஸ் பண்றதுனால டிஎக்ஸ்னோட அவுட்கம் பாத்தீங்கன்னா அந்த ஒரு ப்ராடக்ட்ல அந்த கேப்சூல்ல டேப்லெட்ல இருக்க ஸ்பிருலினால டெட் ஸ்பிருலினா எதுவுமே இருக்காது. மேக்ஸிமம் குவாலிட்டியா ஹெல்தியா இருக்க ஸ்பிருலினா தான் நமக்கு கிடைக்குது. இது டிஎக்ஸ்னோட ஒரு முக்கியமான கல்டிவேஷன் ப்ராசஸ். ஸோ அப்போ இந்த ஸ்பிருலினா சாப்பிட்றப்ப நம்மளோட ஹெல்த் ஸ்டாண்டர்ட் எவ்வளோ நல்லா இருக்குன்றது நம்ம புரிஞ்சுக்கலாம். ஏன் இந்த ஷீட் போடுறாங்க டைரக்ட் சன்லைட்ல வைக்காமனா, இப்போ இதுல நிறைய தண்ணி மழை பெய்யறப்ப தண்ணி வரப்ப இந்த வாட்டர்ல இருக்கக்கூடிய பிஹெச் பேலன்ஸ், அதில் இருக்க சால்ட் கண்டென்ட், அந்த கான்சன்ட்ரேஷன்லாம் கூட டைல்யூட் ஆகிறதுக்கு சான்சஸ் இருக்கு. அதனால ஸ்பிருலினாவோட க்ரோத் அதை அஃபெக்ட் பண்ணும். ஸோ அதனால தான் இந்த மாதிரி ஷீட்ஸ் போட்டு இதுல டைரக்டா சன்லைட் அப்சர்வ் பண்ணி அது பாண்டுக்கு வர மாதிரி பண்றாங்க. ஏன்னா இந்த பாண்ட்ல இவங்க இந்த ஸ்பிருலினா வளர்க்கறதுக்கு எந்த விதமான எக்ஸ்ட்ரா மெட்டீரியல்ஸும் ஆட் பண்றது இல்லை. டைரக்டா இந்த ஸ்பிருலினா எதை பேஸ் பண்ணி வளருதுன்னா, இதுல இருந்து கிடைக்கிற சன்லைட்டையும் இந்த பாண்ட்ல இவங்க இதுக்குன்னு ஒரு சால்ட் ஆட் பண்றாங்க நேச்சுரலா. ஸோ இந்த சால்ட் ನೋಡಿ, ಅದು ನನಗೆ ದೊಡ್ಡ ಸಿಗಿ ಹಾಕಿದ್ರೆ ನನಗೆ ಇಲ್ಲಿ ಆಪರೇಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಸೊ ದಟ್ ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಅದರ ಮೇಲ್ಗಡೆ ಶೀಟ್ ಹಾಕಿದ್ದಾರೆ. ಶೀಟ್ ಹಾಕಿದ್ದು ಏನಂತ ಹೇಳಿದ್ರೆ ಅದು 2 ರೀಸನ್ಸ್ ಇರ್ತದೆ. ಒಂದು ಸನ್ಲೈಟ್, 2ನೇ ರೀಸನ್ ಅಂತ ಹೇಳಿದ್ರೆ ಮಳೆ ಬರ್ತದೆ. ಸೊ ಮಳೆ ಬಂದಾಗ ಏನಾಗ್ತದೆ, ಮಳೆ ನೀರು ಸಹ ಅದ್ರ ಒಳಗಡೆ ಬರ್ದಿದ್ದಾಗೆ ಅವರು ಕವರ್ ಮಾಡಿರ್ತಾರೆ. ಅಷ್ಟು ಅಂದ್ರೆ ನೀವು ಬೇಕಾದ್ರೆ ಬೇರೆ ಎಲ್ಲಾ ಪಾಂಡ್ ಅಲ್ಲಿ ನೋಡಿ ಈ ತರ ಫೆಸಿಲಿಟಿ ಇರುವುದಿಲ್ಲ. ಸೊ ಅದನ್ನ ಹಾಕಿ ಆ ನೀರನ್ನ ಅವಾಯ್ಡ್ ಮಾಡ್ತಾರೆ. ಆಮೇಲೆ ಸನ್ಲೈಟ್ ಎಷ್ಟು ಬೇಕೋ ಅಷ್ಟೇ ಸನ್ಲೈಟ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಇರೋದ್ರಿಂದ ಆ ರೀತಿ ಮಾಡಿದ್ದಾರೆ. சன்லைட் இது ரெண்டு மட்டுமே மீடியமா வச்சு தான் இந்த ஸ்பிருலினா ஆர்கானிக்கா நம்மளுக்கு வளர்ந்துட்டு இருக்கு. ஸோ இந்த ஸ்பிருலினா பாண்ட்ல இன்னொரு முக்கியமான விஷயம் என்னன்னா, இந்த பெடல் இது வந்து என்னன்னா மேனுவலா இல்லாம ஆட்டோமேட்டிக்கா நடக்குது. ஸோ இதுல என்ன ஒரு ஸ்பெஷாலிட்டி அப்படின்னா, ஏன் இந்த பெடலிங் தேவை அப்படின்னா, ஸோ இந்த வாட்டர் வந்து ஒரு மூவ்மெண்ட்லேயே இருக்கணும். ஏன்னா இப்போ இந்த மேல வாட்டரோட லெவலுக்கு மேல இருக்க ஸ்பிருலினா சன்லைட் டைரக்டா வாங்கிட்டு வளரும். ஆனா உள்ள அடியில ரொம்ப டீப்பா இருக்கிறது வளராமல கூட போகலாம். அதனால இந்த பெடலிಂಗ್ பண்ணி இந்த ವಾಟರ್ ஒரு ಫ್ಲೋಕ್ಕೆ ಕೊಂಡು வந்துட்டே ಇರೋದ್ರಿಂದ ಈಗ ಇದು ಸುಮಾರು ನಿಮಗೆ ಡೀಪ್ ಇರೋದ್ರಿಂದ ಮೇಲ್ಗಡೆ ಎಲ್ಲಾ ಸ್ಪಿರುಲಿನಕ್ಕೆ ಸೊ ಆಮ್ಲಜನಕ ಸಿಗ್ತದೆ, ಆಕ್ಸಿಜನ್ ಸಿಗ್ತದೆ. ಆದ್ರೆ ಕೆಳಗಡೆ ಇರೋದು ಆಕ್ಸಿಜನ್ ಸಿಗುದಿಲ್ಲ. ಅದಕ್ಕೆ ಆಮ್ಲಜನಕ ಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಪೆಡ್ಲಿಂಗ್ ಸಿಸ್ಟಮ್ ಇಟ್ಟಿದ್ದಾರೆ. ಪೆಡ್ಲಿಂಗ್ ಸಿಸ್ಟಮ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಿಮ್ಗೆ ನೀರನ್ನ ಮೇಲಿಂದ ನೀರನ್ನ ಕೆಳಗೆ ತರಿಸ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆ ನೀರು ರಿವರ್ಸ್ ಆಗೋದ್ರಿಂದ ಪ್ರತಿಯೊಂದು ಸ್ಪಿರುಲಿನಕ್ಕೂ சரியான பிரமாணದಲ್ಲಿ ஆம்லஜனಕ ಸಿಗ್ತದೆ. கீழ இருக்க ஸ்பிருலினாவும் மேல அடிக்கடி வரும். சோ தட் எல்லா ஸ்பிருலினாக்கும் அந்த லைட்டும் அந்த மீடியமோட கான்சன்ட்ரேஷன் கரெக்டா கிடைக்கும். சோ எல்லாமே growth ஈக்குவலா கிடைக்கும். நல்ல குவாலிட்டியான ப்ரொடக்ஷன் நம்மளுக்கு வரும் ஹார்வெஸ்டிங்க்கு. சோ அதனால இதை யூஸ் பண்றாங்க. சோ இந்த பாண்ட் டோட்டலா கிட்டத்தட்ட ஒரு 24 பாண்ட் இருக்கு. ಸೊ ಇಂದ ಟೋಟಲ್ 2.5 ಏಕರ್ ಲ್ಯಾಂಡ್ ಲ ಇಂದ ಕಲ್ಟಿವೇಷನ್ 2.5 ಎಕರೆ ಇದರಲ್ಲಿ ಸ್ಪಿರುಲಿನಾಗೋಸ್ಕರ 2.5 ಎಕರೆ ಜಾಗ ಇದೆ. ಇದರಲ್ಲಿ 24 ಈ ತರ ಪಾಂಡ್ ಕಾಣ್ತಾ ಇದೆ ನಿಮ್ಗೆ. ಒಂದು ಪಾಂಡ್ ಮಾತ್ರ ಕಾಣ್ತಾ ಇದೆ. ಇಂಥದ್ದು 24 ಪಾಂಡ್ಗಳಿದೆ, ಕೊಳಗಳಿದೆ. ಇದರಲ್ಲಿ ಸ್ಪಿರುಲಿನಾವನ್ನು ಆರ್ಗ್ಯಾನಿಕ್ ಸ್ಪಿರುಲಿನಾ, ಒರಿಜಿನಲ್ ಸೀಡ್, ಮದರ್ ಸೀಡ್ ಅನ್ನ ತಂದು ಆ 3 ಪ್ರೋಸೆಸ್ ಅಲ್ಲಿ ಬೆಳೆಸಿ ಇದಕ್ಕೆ ಹಾಕಿ ಇದರಲ್ಲಿ ಸ್ಪಿರುಲಿನಾವನ್ನು ತಯಾರು ಮಾಡ್ತಾರೆ. நடந்துட்டு இருக்கு. ஸோ ஒரு டிஎக்ஸ்எனை பொறுத்த வரைக்கும் இன்னைக்கு இந்தியா முழுக்க இங்கேருந்து சப்ளை பண்ணிட்டு இருக்காங்க. ஸோ வேர்ல்ட் கிளாஸ் குவாலிட்டியில் நம்மளுக்கு இந்த சப்ளை கிடைச்சிட்டு இருக்கு. ஸ்பிருலினா பாண்ட்ல ஸ்பிருலினா எப்படி வளர்க்குறாங்கன்னு பார்த்தோம். ஸோ இப்போ ஸ்பிருலினா வளர்ந்து முடிஞ்ச உடனே அது ஒரு 8 days சொல்றாங்க. கரெக்டாக ஒரு 8 days அதோட மேக்ஸிமம் ஹார்வெஸ்டிங் டைம் வந்துருக்கு. ஸோ 8 days அப்புறம் அந்த ஸ்பிருலினாவெல்லாம் ஹார்வெஸ்ட் பண்ணி ஒரு வெட் மாசம் அது இருக்கும். அந்த ಸ್ಪಿರುಲಿನಾவை எடுத்து ட்ரை பண்றாங்க. ಸೋ அந்த ಯೂನಿಟ್ தான் ಈಗ ನೋಡಿ, ಸ್ಪಿರುಲಿನಾ ಒಂದು 8 ದಿವಸದಲ್ಲಿ ಬೆಳೀತದೆ. 8 ದಿವಸದಲ್ಲಿ ಅದು ತುಂಬಾ ಅದರಲ್ಲಿ ಏನ್ ಹೇಳ್ತಾರೆ, ವೆಟ್ ಅಂದ್ರೆ ಅದರಲ್ಲಿ ನೀರಿನ ಅಂಶನೂ ಇರ್ತದೆ. ತರ ಜಸ್ಟ್ ಲೈಕ್ ಪೇಸ್ಟ್ ತರ, ಚಟ್ನಿ ತರ ಕಾಣ್ತದೆ ನಮ್ಗೆ, ಈ ಪುದೀನ ಚಟ್ನಿ ತರ ಇರ್ತದೆ. ಸೊ ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಇಲ್ಲಿಂದ ಕಾಣ್ತಾ ಇದೆ ನೋಡಿ,
ದಿಸ್ ಇಸ್ ಡ್ರೈಯರ್. ಡ್ರೈಯರ್ ಹೇಗೆ ಮಾಡಿದ್ದಾರೆ ನೋಡಿ, ಇದು ಸನ್ಲೈಟ್ ಡ್ರೈಯರ್. ಇಟ್ಸ್ ಅ ವೆರಿ ಕಾಸ್ಟ್ಲಿಯೆಸ್ಟ್ ಡ್ರೈಯರ್. ಇದರಲ್ಲಿ ಮಾಡೋದ್ರಿಂದ ಯಾವುದೇ 100% ಅದರದ್ದು ಏನು ಇದೆ ಅದರ ಕ್ವಾಲಿಟಿ ಅದು ಹಾಳಾಗದಿದ್ದಾಗೆ ಈ ಡ್ರೈಯರ್ ಅನ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಅದನ್ನ ಡ್ರೈ ಮಾಡಿ ನಂತರ ಇದು ಪೌಡರ್ ஃபார்ம்ಗೆ ಬರ್ತದೆ. சோலார் ட்ரையர். இந்த ஸ்பிருலினாவோட முக்கியமான குவாலிட்டி எதை வச்சு டிட்டர்மைன் பண்றாங்க அப்படின்னா, ஸ்பிருலினாவோட குவாலிட்டிங்கிறது அதுல இருக்க புரோட்டீன் கண்டென்ட் வச்சுதான். ஸோ டிஎக்ஸ் ஸ்பிருலினால ஆவரேஜா 65% புரோட்டீன் மெயின்டைன் பண்றாங்க. அதுக்கு முக்கியமான ரீசன் என்னன்னா, அவங்க அந்த மீடியம்ல மெயின்டைன் பண்ற சால்ட், அங்க கிடைக்கிற சன்லைட்டோட கான்சென்ட்ரேஷன், அந்த பிஹெச், அது ஒரு ரீசன். ரெண்டாவது ரீசன் இந்த சோலார் ட்ரையர்ல அவங்க கொடுக்குற டெம்பரேச்சர். So in the temperature correct maintain பண்றதால தான் DXN ஸ்பிருலினால 65% அந்த ಓಕೆ, ಇದು ಪ್ರೋಟೀನ್ ಕಂಟೆಂಟ್ಸ್ ನಮ್ದು 65% ಇದೆ ಅಂತ ನಾವು ಪ್ರೂವ್ ಮಾಡ್ತೀವಿ. ಸೊ ಅವ್ರು ಹೇಳ್ತಾರೆ ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಹೀಟ್ ಬೇಕೋ ಅಷ್ಟು ಕೊಡ್ಲಿಕ್ಕೆ ಇದರಲ್ಲಿ ಒಂದು ಕೆಪಾಸಿಟಿ ಇದೆ. ಅಷ್ಟು ಹೀಟಿಗೆ ಅದು ನಾರ್ಮಲೈಸ್ ಮಾಡ್ತದೆ. ಆ ಹೀಟ್ ಕೊಡೋದ್ರಿಂದ 100% ನಿಮ್ಗೆ 65% ಪ್ರೋಟೀನ್, ದಟ್ ಟು DCP, ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ ಇದರಲ್ಲಿ ಇದೆ ಅಂತ ಅವರು 100% ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಪ್ರೋಸೆಸ್ ಅನ್ನ ಯೂಸ್ ಮಾಡ್ತಾರೆ. ನೀವು ಯಾವ್ದಾದ್ರು ಒಂದು ಪಾಂಡಿಗೆ ಹೋಗಿ ನೋಡಿ ಬೇಕಾದ್ರೆ ಅಲ್ಲಿ ಹೊರಗಡೆ ಎಲ್ಲ ತೆಗೆದುಬಿಟ್ಟು ಯಾವುದೋ ಒಂದು ಬಟ್ಟೆ ಮೇಲೆ ಒಣಗಿಸಿರ್ತಾರೆ. ಸೊ ಅಲ್ಲಿ ರೆಡಿ ಮಾಡಿ ನಿಮ್ಗೆ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಬಟ್ DXN ಸ್ಪಿರುಲಿನಾ ಇಸ್ ಎಂಟರ್ಲಿ ಡಿಫರೆಂಟ್ ಸ್ಪಿರುಲಿನಾ. ಅದಕ್ಕೋಸ್ಕರ ನೀವು ಎಷ್ಟು ಬೇಕಾದ್ರೆ ಇದನ್ನ ಯೂಸ್ ಮಾಡಬಹುದು. ஏன்னா நம்ம ஒரு ஸ்பிருலினா சாப்பிடுறோம்னா அதுல முக்கியமான ஒரு நியூட்ரிஷன் இந்த புரோட்டீன் தான். ஸோ அது மேக்ஸிமம் நம்மளுக்கு கிடைக்குதுன்றப்ப நம்ம குறைஞ்ச விலையில அதிக அளவு நியூட்ரிஷன் நம்மளுக்கு கிடைக்கிறதுக்கு அது ஈக்குவல். ಓಕೆ, ಏನಾದ್ರೂ ನಿಮ್ಗೆ ಸ್ಪಿರುಲಿನಾ ಬಗ್ಗೆ ನೆಕ್ಸ್ಟ್ ಒಂದು ಪ್ಲಾನ್ ಮಾಡಿ ನೀವು 100% ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಫ್ಯಾಕ್ಟ್ರಿಗೆ ಪ್ರತಿಯೊಬ್ರು ನೋಡುವಂತ ಅವಕಾಶ ಇದೆ. ಪ್ರತಿಯೊಬ್ರು ಹೋಗ್ಲಿಕ್ಕೆ ಆಗ್ತದೆ ಇಲ್ಲಿಗೆ. ಸೊ ಪ್ರತಿಯೊಬ್ಬರಿಗೂ ನೋಡ್ಬೋದು. ನಾವೀಗ ಸ್ಪಿರುಲಿನಾ ಪ್ರೆಸೆಂಟೇಷನ್ ಇವತ್ತು ನೋಡೋಣ. ಇದನ್ನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿ ವಿಲ್ ಗೋ ಫಾರ್ screen change now. So you can tell. You are having, you can, otherwise we'll proceed. Okay, no Sir, problem. the quote was, yes, sir. The quote was, every day the small steps that we take results into a big success someday. So it is like every day consistently what we are doing, we need to keep doing that without any Okay. negativity. Okay. Hani Gudi Halla. It's the same meaning. Okay. Yeah. See, keep on going. Even 1000 PV also. Yeah, who are all making ನೀವು 1000 PV. Just you can use ಮಾಡೋ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದನ್ನ ಕನ್ಸ್ಯೂಮರ್ ಆಗಿ ಯೂಸ್ ಮಾಡ್ತಾ ಹೋಗಿ. ಒಂದು 10 ಕನ್ಸ್ಯೂಮರ್ ಮಾಡಿ ನಿಮ್ದು ಫ್ರೀ ಮಾಡ್ಕೋಬಹುದು. 100 ಕನ್ಸ್ಯೂಮರ್ ಮಾಡಿ. ಸೊ ಯು ಕ್ಯಾನ್ ಇನ್ಕಮ್ 10,000, ಅದೇ 1000 ಮಾಡಿ ಯು ಕ್ಯಾನ್ ಮೇಕ್ ಲ್ಯಾಕ್ಸ್ ಟುಗೆದರ್. ಸೊ ಸ್ವಲ್ಪನೇ ಮಾಡ್ತಾ ಯು ಕ್ಯಾನ್ ಬಿಲ್ಡ್ ಅಪ್ ಲೈಕ್ ಎನಿಥಿಂಗ್. ದಟ್ಸ್ ದ ಕೋರ್ಸ್ ಮೀನಿಂಗ್. ಬಿಕಾಸ್ ಆಫ್ ದ ವಿಡಿಯೋ ನಾನು ಅದನ್ನ ಸ್ಟಾಪ್ ಮಾಡಿದೆ. ಸೊ ಈಗ ನಾವು ಡೈರೆಕ್ಟ್ಲಿ ನಾವು ಸ್ಪಿರುಲಿನಾ ಪ್ರೆಸೆಂಟೇಷನ್ ಗೆ ಹೋಗೋಣ. ಸೊ ಯಾರಿಗಾದ್ರೂ ಸ್ಪಿರುಲಿನಾ ಪ್ರೆಸೆಂಟೇಷನ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಮತ್ತೆ ಕೇಳ್ಬೋದು. ಸೊ ಡೈರೆಕ್ಟ್ಲಿ ವಿ ವಿಲ್ ಗೋ ಪ್ರೆಸೆಂಟೇಷನ್. ಓಕೆ. ನೋ ದ ಪವರ್ ಆಫ್ DXN ಸ್ಪಿರುಲಿನಾ. ಯಾಕೆಂತ ಹೇಳಿದ್ರೆ ಮೇಲ್ಗಡೆ ಕಾಣ್ತಾ ಇದ್ದಾರೆ ಡಾಕ್ಟರ್ ಲಿಮ್ ಪ್ರತಿಯೊಂದು ಪ್ರಾಡಕ್ಟ್. ಇವನ್ ನಾವು ಮಲೇಷ್ಯಾ, ನಾನು 4 ಬಾರಿ ಹೋಗಿದ್ದೆ ಸ್ಪಿರುಲಿನಾ ಫಾರ್ಮ್ ಲ್ಯಾಂಡ್ ಅಂಡ್ ಸ್ಪಿರುಲಿನಾ ಫ್ಯಾಕ್ಟ್ರಿಗೆ. ಅಲ್ಲಿಯೂ ಸಹ ಹಾಗೇನೆ ವೆರಿ ಸೊಫಿಸ್ಟಿಕೇಟೆಡ್ ಸ್ಪಿರುಲಿನಾ ತಯಾರು ಮಾಡಿ ವರ್ಲ್ಡ್ ವೈಡ್, ಎಸ್ಪೆಷಲಿ ಆಸ್ಟ್ರೇಲಿಯಾ. ನಿಮ್ಗೆ ಆಸ್ಟ್ರೇಲಿಯಾದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಅವ್ರು ತೆಗೆದು ಡಸ್ಟ್ ಬಿನ್ನಿಗೆ ಹಾಕ್ಬಿಡ್ತಾರೆ. ಬಟ್ ಆಸ್ಟ್ರೇಲಿಯಾದಲ್ಲಿ ನಮ್ಮ ಸ್ಪಿರುಲಿನಾ ಮೂವ್ಮೆಂಟ್ ತುಂಬಾ ಚೆನ್ನಾಗಿದೆ. ಅಮೆರಿಕಾದಲ್ಲಿದೆ, ಏಷ್ಯಾದಲ್ಲಿದೆ, ಹಾಗೆ ನಿಮ್ಗೆ ಆಫ್ರಿಕನ್ ಕಂಟ್ರೀಸ್ ಈಗ ಹೋಗ್ತಾ ಇದೆ. ಸೊ ವರ್ಲ್ಡ್ ವೈಡ್ ನಿಮ್ಗೆ ಈ DXN ಸ್ಪಿರುಲಿನಾ ಮಾರ್ಕೆಟ್ ಆಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ನೀವು ಇಮ್ಯಾಜಿನ್ ಮಾಡಿ ಯಾವ ರೀತಿ ನಮ್ಮ ಕ್ವಾಲಿಟಿ ಇರ್ಬೋದು ಅಂತ. ಓಕೆ, ಯಾವ ರೀತಿ ಪ್ರತಿದಿನ ಡೇ ಟು ಡೇ. ಈಗ ನಾನು 6 ಸ್ಪಿರುಲಿನಾ ತಿಂದು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಸೊ ಅದನ್ನ ನಾವು ಮುಂದಕ್ಕೆ ಹೋಗೋಣ. ಸ್ಪಿರುಲಿನಾ ನೇಚರ್ಸ್ ಗಿಫ್ಟ್. ಇದು ಉಂಟಲ್ಲ, ಇದು ಪ್ರಕೃತಿಯ ಒಂದು ಟರ್ನ್ ಟು ದ ನೇಚರ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ಸೊ ಅದರಿಂದ ನಮ್ಗೆ ನೇಚರ್ ಉಂಟಲ್ಲ ಪ್ರತಿಯೊಂದು. ಬ್ಲಾಂಕ್ ಬರ್ತಿದೆ ಸರ್, ಕಾಣ್ತಿಲ್ಲ ಸರ್. ಅದು ಕಾಣ್ತಾ ಇಲ್ವಾ? ಏನಾಗಿದೆ? ಬ್ಲಾಂಕ್ ಬರುತ್ತಿದೆ ಸರ್, ಏನು ನಮ್ಗೆ ಆರೋಗ್ಯವನ್ನು ಕೊಡ್ತದಂತ. ದ ಆರ್ಟ್ ಆಫ್ ಹೀಲಿಂಗ್ ಕಮ್ಸ್ ಫ್ರಮ್ ನೇಚರ್, ನಾಟ್ ಫ್ರಮ್ ಫಿಸಿಷಿಯನ್. ಸೊ ಡಾಕ್ಟರ್ ಇಂದ ಅಥವಾ ಫಿಸಿಷಿಯನ್ ಇಂದ ಅಲ್ಲ. ಸೊ ನೇಚರೇ ನಮ್ಗೆ ಕೊಟ್ಟಿದೆ. ದೇರ್ಫೋರ್ ದ ಫಿಸಿಷಿಯನ್ ಮಸ್ಟ್ ಸ್ಟಾರ್ಟ್ ಫ್ರಮ್ ನೇಚರ್. ಏನೆಲ್ಲ ಈಗ ವೈದ್ಯರಿದ್ದಾರೆ ಅವರು ಏನು ಪ್ರತಿಯೊಂದು ನೇಚರ್ ಇಂದ ತಗೊಂಡು ಅದರಿಂದನೇ
ಸ್ಟಾರ್ಟ್ ಮಾಡಬೇಕು ವಿತ್ ಆನ್ ಓಪನ್ ಮೈಂಡ್ ಅಂತ ಹೇಳಿದ್ದಾರೆ. ಯಾರು ಹೇಳಿದ್? ನಾನಲ್ಲ, ಇದು ನಾನು ಹೇಳಿದಲ್ಲ. ದ ಫಿಲಿಪ್ ಎರೋಲಿಯೋಸ್ ಪ್ಯಾರಾಸಿಸ್ಲಸ್ ಅಂತ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ. ದ ಆರ್ಟ್ ಆಫ್ ಹೀಲಿಂಗ್ ಕಮ್ಸ್ ಫ್ರಮ್ ನೇಚರ್, ನಾಟ್ ಫ್ರಮ್ ಫಿಸಿಷಿಯನ್. ಅಫ್ಕೋರ್ಸ್ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ನಮ್ಗೆ ಬೇಕೇ ಬೇಕು, ಬಟ್ ಹೀಲಿಂಗ್ ಇದೆ ನೋಡಿ, ಒಳಗಡೆ ಹೀಲಿಂಗ್ ಬರುವುದಿಲ್ಲ, ಅದು ನೇಚರ್ ಇದೆ. ಸೊ ಅದನ್ನ ಈ ಡಾಕ್ಟರ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಡಾಕ್ಟರ್ ಹಿಪೋಕ್ರಾಟ್ಸ್ ಅವರು ಫೈನಲಿ ಏನ್ ಹೇಳಿದ್ರು ಅಂದ್ರೆ, ಯಾವಾಗ ನಿಮ್ಮ ಆಹಾರ ಔಷಧಿ ಆಗ್ತದೋ, ಔಷಧಿ ಆಹಾರ ಆಗ್ತದೆ, ನೀವು ಆರಾಮಾಗಿರ್ತೀರಿ ಅಂತ. ಗೊತ್ತಾಯ್ತಾ ನಿಮ್ಗೆ? ಸೊ ಅದರಿಂದ ಆಹಾರವೇ ಔಷಧಿ, ಔಷಧಿ ಆಹಾರ, ಅದೇ ಸ್ಪಿರುಲಿನಾ. So a balanced diet provides all the nutrition requirement for an inherent healthy person ಅಂತ ಆಗಿದೆ. ಗೊತ್ತಾಯ್ತು ನಿಮ್ಗೆ? ಸೊ ಪ್ರೊವೈಡ್ಸ್ ಬ್ಯಾಲೆನ್ಸ್ಡ್ ಡಯಟ್ ಯಾವ್ದಂತ ನೋಡ್ಕೋಬೇಕು, ಅದೇ ಇಂಪಾರ್ಟೆಂಟ್. ಸೊ ಸ್ಪಿರುಲಾ ಇಸ್ ಅ ಬ್ಯಾಲೆನ್ಸ್ಡ್ ಡಯಟ್. ಅದರಿಂದ ನೀವು ಯೂಸ್ ಮಾಡಿದ್ರೆ ನಿಮ್ಗೆ 100% ನಿಮ್ಗೆ ಆರೋಗ್ಯ ಸಿಗ್ತದೆ. Spirula is an excellent alkaline-based natural whole food approved by US FDA. United States Food and Drug Administration ಏನ್ ಹೇಳ್ತದೆ ಅಂತ ಹೇಳಿದ್ರೆ, ದ ಹೋಲ್ ಫುಡ್ ಸ್ಪಿರುಲಾ ಇಸ್ ಎಕ್ಸಲೆಂಟ್ ಆಲ್ಕಲೈನ್ ಬೇಸ್ಡ್ ಹೋಲ್ ಫುಡ್. ಸೊ ಬಟ್ ನೀವು ಎರಡು ಸ್ಪಿರುಲಾ ನಾನು ಹೇಳ್ತೀನಲ್ಲ, ರೆಗ್ಯುಲರ್ ಯೂಸ್ ಮಾಡಿದ್ರೆ ನಿಮ್ಗೆ ಯಾವ ಬಾಡಿಯಲ್ಲಿ ನಿಮ್ಗೆ 100% ನಿಮ್ಮ ಆರೋಗ್ಯವಾಗಿರ್ಲಿಕ್ಕೆ ಏನು ತೊಂದರೆ. ಯಾಕಂದ್ರೆ 100% ನಿಮ್ಗೆ ಆಲ್ಕಲೈನ್ ಆಗಿರೋದ್ರಿಂದ ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಸೊ ಡಿಎಕ್ಸನ್ ಕಲ್ಟಿವೇಶನ್ ನೀವು ಆಲ್ರೆಡಿ ನೋಡಿದಿರಿ ಈಗ. ಸೊ ದಿಸ್ ಕಲ್ಟಿವೇಶನ್ ಇಸ್ ಡ್ಯೂರಿಂಗ್ ದ ಕಲ್ಟಿವೇಶನ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ, ನೋ ಕೆಮಿಕಲ್. ಫಸ್ಟ್ ಆಫ್ ಆಲ್ ನಿಮ್ಗೆ ತುಂಬಾ ಜನ ಸ್ಪಿರುಲಮನ್ ಯಾಕೆ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅದರಲ್ಲಿ ಇವರು ಕೆಮಿಕಲ್ ಹಾಕಿ ತಯಾರು ಮಾಡ್ತಾರೆ. ಆವಾಗ ಏನಾಗ್ತದೆ, ಆ ಕೆಮಿಕಲ್ ಇಂದ ಅದರ ಸೈಡ್ ಎಫೆಕ್ಟ್ ಇಂದ ಬೇರೆ ಪ್ರಾಬ್ಲಮ್ ಆಗ್ಬಿಡ್ತದೆ ಸ್ಪಿರುಲಾ ತಗೊಂಡವ್ರಿಗೆ. ಸೊ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ. ಡಿಎಕ್ಸನ್ ಯಾವುದೇ ನಿಮ್ಗೆ ಪೆಸ್ಟಿಸೈಡ್ ಯೂಸ್ ಮಾಡೋದಿಲ್ಲ. ಸೊ ಮೆಡಿಸಿನ್ ಡ್ಯೂರಿಂಗ್ ದ ಪ್ರೊಡಕ್ಷನ್, ಯಾವುದೇ ಮೆಡಿಸಿನ್ ಸಹ ನಾವು ಅದರಲ್ಲಿ ಹಾಕೋದಿಲ್ಲ. ಕೆಲವರು ಏನ್ ಮಾಡ್ತಾರೆ, ಯೂರಿಯಾ ಯೂಸ್ ಮಾಡ್ತಾರೆ. ಯೂರಿಯಾ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ನಿಮ್ಗೆ ಪ್ರೊಡಕ್ಷನ್ ಜಾಸ್ತಿ ಬರ್ತದೆ. ಸೊ ಡಿಎಕ್ಸನ್ ನಾಟ್ ಯೂಸಿಂಗ್ ಎನಿ ಮೆಡಿಸಿನ್ ಡ್ಯೂರಿಂಗ್ ದ ಪ್ರೊಡಕ್ಷನ್. ಯಾವುದೇ ಆರ್ಟಿಫಿಷಿಯಲ್ ಏನ್ ಹೇಳ್ತಾರೆ ರುಚಿ ಇಲ್ಲ ಇದ್ರಲ್ಲಿ. ಈ ಕೆಲವರು ನೋಡಿ, ಸ್ವಲ್ಪ ನಿಮ್ಗೆ ಸಮುದ್ರದ ನೀರಿನ ಇದಿರ್ತದೆ, ಒಂದು ಫ್ಲೇವರ್ ಇರ್ತದೆ ಅಥವಾ ಆರ್ಡರ್ ಇರ್ತದೆ, ಅದನ್ನ ತೆಗಿಲಿಕ್ಕೋಸ್ಕರ ಅವ್ರು ಬೇರೆ ಹಾಕ್ಬಿಡ್ತಾರೆ. ಸೊ ಡಿಎಕ್ಸನ್ ನಾಟ್ ಡೂಯಿಂಗ್ ದಟ್. ಡಿಎಕ್ಸನ್ ಏನು ಒರಿಜಿನಲ್ ಇದೆ, ಒರಿಜಿನಲ್. ಆಮೇಲೆ ಯಾವುದೇ ಟೇಸ್ಟ್ ಏಜೆಂಟ್ ಅನ್ನೋ ಸಹ ಅದಕ್ಕೆ ನಾವು ಕೊಡುವುದಿಲ್ಲ. ಸೊ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದು, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಇನ್ನೂ ಒಂದು ಕಂಪನಿ ನಾವು ನೋಡ್ತೀವಿ, ಅದರಲ್ಲಿ ಕಲರ್ ಯೂಸ್ ಮಾಡಿದೆ ಅಂತ. ಯಾಕಂತ ಹೇಳಿದ್ರೆ ಅವ್ರದ್ದು ಬ್ಲೂ ಅಂಡ್ ಗ್ರೀನ್ ಆಲ್ಗೆ ಅಂತ ಹಾಕಿರ್ತಾರೆ, ಅದು ಬ್ಲೂ ಕಲರೇ ಇರುವುದಿಲ್ಲ, ಬೇರೆ ಕಲರ್ ಇರ್ತದೆ. ಅದಕ್ಕೋಸ್ಕರ ಇವರು ಕಲರ್ ಅಂತ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಡಿಎಕ್ಸನ್ಗೂ ಇದಕ್ಕೂ ಬೇರೆ ಕಂಪನಿಗೂ ಡಿಫ್ರೆನ್ಸ್ ಈ ಫೋಟೋ ಅಥವಾ ಇದನ್ನ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಅನ್ನ, ಇದನ್ನ ನೀವು ಹೇಳ್ಬೇಕಾಗ್ತದೆ. ಇದನ್ನ ಹೇಳಿದ್ರೆ ಮಾತ್ರ ನಿಮ್ಗೆ ಅದು ಸಾಧ್ಯ ಆಗ್ತದೆ. ಸೊ ಹಾಗಾಗಿ 100% ನ್ಯಾಚುರಲ್ ಅಂಡ್ ಪ್ಯೂರ್ ಅಂತ ಹೇಳ್ತಾರೆ. 100% ನ್ಯಾಚುರಲ್, ನೀವು ಮಾತಾಡ್ಲಿಕ್ಕಿಲ್ಲ ಹಾಗೆ. ವರ್ಷ ಧಾರವಾಡದಲ್ಲಿ ಕೋಲ್ಡ್ ಜಾಸ್ತಿ ಇದೆಯಾ? ನಮ್ಮಲ್ಲಿ ಕೋಲ್ಡ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ತುಂಬಾ. Yes, ಇಲ್ಲಿನೂ ತುಂಬಾ ಕೋಲ್ಡ್ ಇದೆ ಸರ್. ಇಲ್ಲಿ ಸಹ ಕೋಲ್ಡ್ ಆಗಿ ನಾನು ನಿನ್ನೆಯಿಂದ ತುಂಬಾ, ಅಂದ್ರೆ ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಇರ್ತದೆ, ಸ್ವಲ್ಪ ಕೋಲ್ಡ್ ಬಂದ್ರು ಹೊರಗಡೆ ಬಂದ್ಬಿಡ್ತದೆ ಆತರ. ಸೊ ಹಾಗಾಗಿ ಓಕೆ, ಫುಡ್ ಅಂಡ್ ನ್ಯೂಟ್ರಿಷನ್. ಸೊ ಫುಡ್ ಅಂಡ್ ನ್ಯೂಟ್ರಿಷನ್ ಹೇಗಿರ್ಬೇಕು, ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ನೀವು ಸರಿ, ನಾವು ನಾವು ಸ್ಪಿರುಲಾ ಇದೆ ಅಂತ ಹೇಳಿ ನೀವು ಎಕ್ಸರ್ಸೈಸ್ ಫಿಟ್ನೆಸ್ ಅನ್ನ ಬಿಟ್ಟು ಬಿಡಬಾರ್ದು. ಅದ್ರ ಜೊತೆಗೆ ನಿಮ್ಗೆ ಎಕ್ಸರ್ಸೈಸ್ ಮಾಡ್ಬೇಕು, ವ್ಯಾಯಾಮ ಮಾಡಿ, ಜಾಗಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಫಿಟ್ನೆಸ್ ಇಟ್ಕೊಳ್ಳಿ. ಯಾಕಂದ್ರೆ ಅದು ಸಹ ಅದ್ರ ಜೊತೆಗೆ ನಿಮ್ಗೆ ಬೇಕೇ ಬೇಕಾಗ್ತದೆ. ಹಾಗೇನೆ ಪಾಸಿಟಿವ್ ಚೇಂಜಸ್. ಸೊ ಅದಕ್ಕೋಸ್ಕರ ನಾವು ಶೂನ್ಯ ಥೆರಪಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೀವು ಯಾವುದೇ ನಿಮ್ಮ ಮೆಡಿಟೇಷನ್ ಅನ್ನ ನೀವು ಮಾಡ್ಬೋದು. ಯಾವುದೇ ನಿಮ್ಗೆ ನಿಮ್ಮ ಸಿಸ್ಟಮ್ ಎಲ್ಲಿ ಏನಿದ್ದೀರಿ ಅದನ್ನ ನೀವು ಮಾಡ್ತಾ ಹೋಗಿ. ಸೊ ಅದು ಸಹ ನಿಮ್ಗೆ ರಿಲ್ಯಾಕ್ಸ್ ಅಂಡ್ ಸ್ಟ್ರೆಸ್ ಇಂದ ಹೊರಗೆ ಬರ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಸೊ ಟೋಟಲಿ ಇಟ್ಸ್ ಅ ಬ್ಯಾಲೆನ್ಸ್ಡ್, ಬ್ಯಾಲೆನ್ಸ್ಡ್ ಫುಡ್ ಅಂಡ್ ನ್ಯೂಟ್ರಿಷನ್ ಬೇಕೇ ಬೇಕು. ಸೊ ಸರಿಯಾದ ಫುಡ್ ಅಂಡ್ ನ್ಯೂಟ್ರಿಷನ್ ತಗೊಳ್ಳಿ. ಸೊ ಡಯಟ್ ಅನ್ನ ಮೈಂಟೈನ್ ಮಾಡಿ, ಆವಾಗ ನಿಮ್ಗೆ 100% ಹೆಲ್ತ್ ಸಿಗ್ತದೆ. ಓಕೆ, ಸೊ ಅದರಿಂದ ನಾನು ಹೇಳುದು, ಡಿಎಕ್ಸನ್ ಸ್ಪಿರುಲಾ ಇಸ್ ದ ಬೆಸ್ಟ್ ಫುಡ್ ಅಂಡ್ ನ್ಯೂಟ್ರಿಷನ್. ಇದನ್ನ ಯೂಸ್ ಮಾಡಿ ಫಿಟ್ನೆಸ್ ಎಕ್ಸರ್ಸೈಸ್ ಮಾಡಿ, ರಿಲ್ಯಾಕ್ಸೇಷನ್ ಮಾಡಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನು ಹೋಗ್ಲಿಕ್ಕೆ ಯೋಗ ಮೆಡಿಟೇಷನ್ ಮಾಡಿ, ಹಾಗೆ ಪ್ರತಿಯೊಂದನ್ನು ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಗೋ. ಆಲ್ ದ ಬೆಸ್ಟ್. ಓಕೆ, ಕ್ರೊನಾಲಜಿ ಆಫ್ ಸ್ಪಿರುಲಾ. ಸ್ಪಿರುಲಾ ಶೇಪ್ ಅಲ್ಲಿ ಇದಕ್ಕೆ ಸ್ಪಿರುಲಾ ಅಂತ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಬಳ್ಳಿ ಹಾಗೆ ಕಾಣ್ತಾ ಇದೆ ಅಲ್ವಾ? ಈ ಕಡೆ ಒಂದು ಕಾಣ್ತಾ ಇದೆಯಲ್ಲ ಬಳ್ಳಿ,
ಕೆಲವು ಬಳ್ಳಿಗಳು ಮರಕ್ಕೆ ಸುತ್ಕೊಂಡಿರ್ತದೆ ನೋಡಿ, ಅದೇ ತರ ಈ ತರ ಶೇಪ್ ಅಲ್ಲಿ ಇರ್ತದೆ. ಮತ್ತೆ ಅದು ಬರೀ ಕಣ್ಣಿಗೆ ನಿಮ್ಗೆ ಕಾಣುದಿಲ್ಲ, ಬರೀ ಕಣ್ಣಿಗೆ ಈ ಕಡೆ ಪೌಡರ್ ಕಂಡಾಗೆ ಕಾಣ್ತದೆ, ಬಟ್ ಅದರಲ್ಲಿ ಒರಿಜಿನಲ್ ಆಗಿ ಈ ರೀತಿಯಲ್ಲಿ ಇರ್ತದೆ, ಒರಿಜಿನಲ್ ಈ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಇದನ್ನ ನಾವು ಇದನ್ನ ಈ ಬೀಜವನ್ನು ತಂದು ಬೆಳೆಸ್ಬಿಟ್ಟು ಈ ತರ ಪೌಡರ್ ಮಾಡಿ ಇದರಿಂದ ಕ್ಯಾಪ್ಸೂಲ್ ಮಾಡ್ತೀವಿ. ಸೊ ಹಾಗೆ ಇಲ್ಲಿ ಡಾಕ್ಟರ್ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅಂಡ್ ಆಲ್ಗೆ ಸೈಂಟಿಸ್ಟ್ ಅಂತ ಹೇಳ್ತಾರೆ ಇವ್ರಿಗೆ. ಗೊತ್ತಾಯ್ತು, ಇವ್ರಿಗೆ ಹೆಸರೇ ಪಾಚಿ ಸೈಂಟಿಸ್ಟ್ ಅಂತ. ಯಾಕಂದ್ರೆ ಅದರ ಹಿಂದೆ ತುಂಬಾ ವರ್ಷ ಇವರು ರಿಸರ್ಚ್ ಮಾಡಿದ್ರು. ಫಸ್ಟ್ ಡಿಸ್ಕವರ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಸ್ಪಿರುಲಿನಾ ಸ್ಪೈರಲ್ ಶೇಪ್ಡ್ ಆಲ್ಗೆ ಅಂಡ್ ನೇಮ್ಡ್ ಆಸ್ ಸ್ಪಿರುಲಿನಾ ಇಟ್ಟವ್ರೆ ಇವರು ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅಂತ. ಇವ್ರು ಇದಕ್ಕೆ ಸ್ಪಿರುಲಿನಾ ಅಂತ ಕರೆದ್ರು, ಯಾಕಂದ್ರೆ ಅವರಿಗೆ ಅದು ಗೊತ್ತಾಯ್ತು ಇದು ಸ್ಪೈರಲ್ ಶೇಪ್ ಅಲ್ಲಿ ಇದೆ ಅಂತ ಹೇಳಿ. ಸೊ ಅದಕ್ಕೆ ಅವರು ಸ್ಪಿರುಲಿನಾ ಅಂತ ಅದನ್ನ ಕರೆದ್ರು. ನಂತರ ಮುಂದುವರಿದ ಭಾಗ, ಈಗ ಅದು ಸ್ಟಾರ್ಟಿಂಗ್ ಅಲ್ಲಿ, ಅಲ್ಲಿಂದ ನಮ್ಗೆ ಮುಂದುವರಿಲಿಕ್ಕೆ ಸ್ಟಾರ್ಟ್ ಆಯ್ತು. FAO ಅಂತ ಹೇಳಿದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದು. The Food and Agriculture Organization is a government organization which had declared spirulina as the best food for tomorrow ಅಂದ್ರು. ಟುಮಾರೋ ಅಂದ್ರೆ ನಾಳೆ. ಇದು ಯಾವಾಗ ಹೇಳಿದ್ ಗೊತ್ತುಂಟಾ ನಿಮ್ಗೆ? 1970 ಇದರಲ್ಲಿ ಜರ್ಮನಿಯಲ್ಲಿ ಇಲ್ಲಿ ಇರ್ಬೋದು, ಜರ್ಮನಿಯಲ್ಲಿ ಒಂದು ಎಕ್ಸ್ಪೋ ಆಗ್ತದೆ. ಆವಾಗ ಇದಕ್ಕೆ ಅವ್ರು ಹೇಳುದು 1970. ಸೊ ಆಲ್ರೆಡಿ ಸುಮಾರು 50 ವರ್ಷ ಹಿಂದೆ ಆವಾಗ ಹೇಳಿದ್ರು ಬೆಸ್ಟ್ ಫುಡ್ ಫಾರ್ ಟುಮಾರೋ ಅಂತ. US ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಸಹ ಸ್ಪಿರುಲಿನಾ ಆಸ್ ಎನ್ ಎಕ್ಸಲೆಂಟ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಅಂತ ಹೇಳಿದ. ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಹ್ಯೂಮನ್ ಸರ್ವಿಸಸ್ ಗೊತ್ತಾಯ್ತು ನಿಮ್ಗೆ, ಅವರು ಸಹ ಇದಕ್ಕೆ ಬೆಸ್ಟ್ ಇದೆ, ಫ್ಯೂಚರ್ ಅಲ್ಲಿ ನಿಮ್ಗೆ ತುಂಬಾ ಒಳ್ಳೆಯ ಆಹಾರ ಅಂತ ಡಿಕ್ಲೇರ್ ಮಾಡಿ. ಸೊ ಇದು ಜರ್ಮನಿಯಲ್ಲಿ ಇದಾಗಿರೋದು ವರ್ಲ್ಡ್ ವೈಡ್ ಫುಡ್ ಎಕ್ಸ್ಪೋ. ಸೊ 1970 1970 ಸ್ಪಿರುಲಿನಾ ಒಂದು ಆವಾಗ ನೋಡಿ ದ ಬೆಸ್ಟ್ ನ್ಯಾಚುರಲ್ ಫುಡ್ ಅವಾರ್ಡ್ ಸಿಕ್ತ ಅವಾಗ. ವೆಸ್ಟ್ ಜರ್ಮನಿ ಇಂಟರ್ನ್ಯಾಷನಲ್ ಫುಡ್ ಇದೊಂದು ದೊಡ್ಡ ಮೇಳ ಅಂತ ಹೇಳ್ತೀವಲ್ಲ, ಆ ಮೇಳದಲ್ಲಿ ಸ್ಪಿರುಲಿನಾ ಫುಡ್ ಮೇಳ, ಅದರಲ್ಲಿ ಹೈಯೆಸ್ಟ್ ನಿಮ್ಗೆ ಸ್ಪಿರುಲಿನಾಕ್ಕೆ ಅವಾರ್ಡ್ ಸಿಕ್ತು. ಏನಂತಂದ್ರೆ ಬೆಸ್ಟ್ ಫುಡ್ ಅವಾರ್ಡ್ ಅವಾಗ ಇದಕ್ಕೆ ಸಿಕ್ಕಿತ್ತು. ಇದನ್ನ ನೀವು ಒಂದು ಫೋಟೋ ತಗೊಂಡು ಇಟ್ಕೊಳ್ಳಿ. ಯಾರಾದ್ರೂ ನಿಮ್ಗೆ ಮಾತಾಡ್ತಾರೆ ಏನು ಸ್ಪಿರುಲಿನಾ ಅಂತ, ತುಂಬಾ ಜನರಿಗೆ ಗೊತ್ತಿಲ್ಲ. ಇದು ನಮ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನಂತಾರೆ, ಅವರು ದೊಡ್ಡಪ್ಪ ಅಂತ ಹೇಳ್ತಾರೆ. ಗೊತ್ತಾಯ್ತಾ ನಿಮ್ಗೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಸ್ಪಿರುಲಿನಾ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಅವ್ರು ಏನ್ ಹೇಳ್ತಾರೆ, ಗ್ರೇಟೆಸ್ಟ್ ಫುಡ್ ಆನ್ ಅರ್ತ್ ಅಂತ ಹೇಳಿದ್ದಾರೆ. ಸ್ಪಿರುಲಿನಾ ಇಸ್ ದ ಗ್ರೇಟೆಸ್ಟ್ ಫುಡ್ ಆನ್ ಅರ್ತ್. WHO and hailed ಸ್ಪಿರುಲಿನಾ ಅಂದ್ರೆ ಅದಕ್ಕೆ ಹೇಳ್ಬಿಟ್ಟಿದ್ರು ಇದಕ್ಕಿಂತ ಒಂದು ಗ್ರೇಟೆಸ್ಟ್ ಫುಡ್ ಈ ಪ್ರಪಂಚದಲ್ಲೇ ಇಲ್ಲ ಅಂತ. ಅದನ್ನ ಯಾರು ನೀವು ಇಲ್ಲಿ 82 ಜನ ಇದೀರಿ, ನೀವು ಜಸ್ಟ್ ಇದನ್ನ ನೀವು ಜನರಿಗೆ ಎಕ್ಸ್ಪೋಸ್ ಮಾಡಿ, ಇದನ್ನ ಜನರಿಗೆ ನೀವು ತಿಳಿಸ್ಬೇಕು. ಇದು ಒಂದು ನಿಮ್ಮ ಒಂದು ಏನಾಗ್ಬೇಕಂತ ಹೇಳಿದ್ರೆ ಆಹಾರದಲ್ಲಿ ಕ್ರಾಂತಿ ಮಾಡ್ಬೋದು ನೀವು. ನಾನು ಹೇಳೋದು ಕೇಳಿ, ಆಹಾರದಲ್ಲಿ ಕ್ರಾಂತಿ. ನಿಮ್ಗೆ 2 ಸ್ಪಿರುಲಿನಾ ಸಾಕು. ನಾನು ಹೇಳೋದು ಎಷ್ಟು ಜಾಸ್ತಿ ಬೇಕಂತಿಲ್ಲ, ಓನ್ಲಿ 2 ಸ್ಪಿರುಲಿನಾ, 2 ಸ್ಪಿರುಲಿನಾ ಅಂದ್ರೆ 360 2 ಸ್ಪಿರುಲಿನಾ ನೀವು ಇಟ್ಕೊಂಡು ಎಷ್ಟು ದೊಡ್ಡದು ಮಾಡ್ಬೋದು. ಯಾಕಂದ್ರೆ ಒಂದು ಸ್ಪಿರುಲಿನಾಕ್ಕೆ ನಿಮ್ಗೆ ಕಂಪನಿ ನಿಮ್ಗೆ 500 ಪಾಯಿಂಟ್ ಅನ್ನ ಸಹ ಕೊಡ್ತದೆ ಅಲ್ವಾ. ಆ 500 ಪಾಯಿಂಟ್ ಅಂದ್ರೆ 2 ಸ್ಪಿರುಲಿನಾ ಕೊಟ್ಟಾಗ ನಿಮ್ಗೆ ಎಷ್ಟು ಪಾಯಿಂಟ್ ಆಯ್ತು? ನಿಮ್ಗೆ 1000 ಪಾಯಿಂಟ್ ಆಯ್ತು. ಸೊ ನಿಮ್ಗೆ ಆರೋಗ್ಯ, ಭಾಗ್ಯ, ನೆಮ್ಮದಿ ಪ್ರತಿಯೊಂದು ಅವರು ಫ್ರೀ ಆಗಿ ಯೂಸ್ ಮಾಡ್ಬೋದು. ಅಟ್ಲೀಸ್ಟ್ 2 ಸ್ಪಿರುಲಿನಾ, ಒಂದು ನೀವು ಸ್ಪಿರುಲಿನಾವನ್ನು ನೀವು ಯೂಸ್ ಮಾಡುವಂತದ್ದು, ಒಂದು ನೀವು ಯೂಸ್ ಮಾಡ್ಬೋದು. ಇನ್ನೊಂದು ಸ್ಪಿರುಲಿನಾವನ್ನು ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ ನೀವು ಅವರಿಗೆ ಹೇಳುವಂತದ್ದು. ಇಷ್ಟು ಜಸ್ಟ್ 2 ಸ್ಪಿರುಲಿನಾದಲ್ಲಿ ನೀವು ಏನ್ ಮಾಡ್ಬೋದು. ಯಾಕಂದ್ರೆ ಕಂಪನಿ ನಿಮ್ಗೆ 500 ಪಾಯಿಂಟ್ ಅನ್ನ ಕೊಡ್ತದೆ. ನಾನು ಅದನ್ನೇ ಹೇಳೋದು, ಈಗ 500 ಪಾಯಿಂಟ್ಸ್ ಕೊಡ್ತದೆ. 2 ಸ್ಪಿರುಲಿನಾ ತಗೊಂಡ್ರೆ ನಿಮ್ಮ ಕೋಟ ಮುಗಿದೋಯ್ತು. ಸೊ ನಾನು ಈಗ 84 ಜನರಿಗೆ ನೀವೊಂದು ಕ್ರಾಂತಿ ಮಾಡ್ಬೋದು ಅಂತ, ಸ್ಪಿರುಲಿನಾದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗ್ತದೆ. ಜಸ್ಟ್ ಇವತ್ತೇ ಒಂದು ಡಿಸೈಡ್ ಮಾಡಿ, 10 ಜನ ಸೇರಿ ಡಿಸೈಡ್ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ. ಸೊ ಇನ್ 1992 ಜಸ್ಟ್ ನಿಮ್ಗೆ ಒಂದು 18 ವರ್ಷದ ಹಿಂದಿನ ಕಥೆ ಇದು. ಸೊ WHO ಆಲ್ಸೋ ಕಾಮೆಂಟೆಡ್ ದಟ್ ಸ್ಪಿರುಲಿನಾ ಇಸ್ ಎ ಹೈಲಿ ಕ್ವಾಲಿಟಿ ಫುಡ್ ಸಪ್ಲಿಮೆಂಟ್. ಅವಾಗ ಜಸ್ಟ್ ಬೆಸ್ಟ್ ಫುಡ್ ಸಪ್ಲಿಮೆಂಟ್ ಹೇಳ್ತು. ಈಗ ನೋಡಿ ಪುನಃ ಇಸ್ ಎ ಹೈಲಿ ಕ್ವಾಲಿಟಿ ಫುಡ್ ಪ್ರಾಡಕ್ಟ್. ಇಟ್ ಈಸ್ ರಿಚ್ ಇನ್ ಐರನ್ ಅಂಡ್ ಪ್ರೋಟೀನ್. ಪ್ರೋಟೀನ್ ಮತ್ತೆ ಇದು ಕಬ್ಬಿಣದ ಅಂಶದಲ್ಲಿ ಹೈಯೆಸ್ಟ್ ಇದರಲ್ಲಿ ಇದೆ. ಇಟ್ ಈಸ್ ಸೇಫ್ ಟು ಕನ್ಸ್ಯೂಮ್ ಅಂಡ್ ಎಕ್ಸಲೆಂಟ್ ನ್ಯೂಟ್ರಿಷನ್ ಸಪ್ಲಿಮೆಂಟ್. ಅಂದ್ರೆ ಇದು ಸೇಫ್, ಕಂಟಿನ್ಯೂಸ್ ನೀವು ತಗೊಂಡ್ರೆ ನಿಮ್ಗೆ ಯಾವುದೇ ಇದರಲ್ಲಿ ತೊಂದರೆ ಇಲ್ಲ. ಯಾರಿಗೆ? ಫಾರ್ ಚಿಲ್ಡ್ರನ್, ಮಕ್ಕಳಿಗೆ. ಚಿಕ್ಕ ಮಕ್ಕಳಿಗೆ ಎಲ್ಲ ಆಹಾರ ಕೊಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಕಂಟಿನ್ಯೂಸ್ ಎಲ್ಲ ಆಹಾರ ಕೊಡ್ಲಿಕ್ಕೆ ಆಗೋದಿಲ್ಲ.
ಬಟ್ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಆರ್ಗ್ಯಾನಿಕ್ ಸ್ಪಿರುಲಿನ, ನ್ಯಾಚುರಲ್ ಸ್ಪಿರುಲಿನವನ್ನು ನೀವು ಕೊಟ್ಟಾಗ ಮಕ್ಕಳಿಗೆ ಬೇಕಾದಷ್ಟು ಕಬ್ಬಿಣದ ಅಂಶ ಮತ್ತೆ ಪ್ರೋಟೀನ್ ಸಿಗುವುದರಿಂದ ಇದು ತುಂಬಾ ನಿಮ್ಗೆ ಸೇಫ್, ಏನು ತೊಂದರೆ ಇಲ್ಲದೆ ನೀವು ಇದನ್ನ ಕಂಟಿನ್ಯೂಟ್ ಆಗಿ ಮಕ್ಕಳಿಗೆ ಕೊಡ್ಬೋದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಡಿಕ್ಲೇರ್ ಮಾಡಿ. ಸೊ ನೆಕ್ಸ್ಟ್, ಯುನೈಟೆಡ್ ನೇಷನ್ಸ್ ಹ್ಯಾಸ್ ಕಂಡಕ್ಟೆಡ್ 5 ವರ್ಷ ಇದ್ರ ಮೇಲೆ ರಿಸರ್ಚ್ ಮಾಡಿ. ಟಾಕ್ಸಿಕಾಲಜಿ ಅಂತ ಹೇಳಿದ್ರೆ ಒಂದೇ ಸಲ ಗೊತ್ತಾಗುದಿಲ್ಲ, ಕೆಲವು ಕಂಟಿನ್ಯೂ ಯೂಸ್ ಮಾಡ್ಬೇಕಾಗ್ತದೆ, ಅವಾಗ ಮಾತ್ರ ಅದರ ನಿಮ್ಗೆ ಗೊತ್ತಾಗುದು. 5-year ಟಾಕ್ಸಿಕಾಲಜಿ ಸ್ಟಡಿ ಆನ್ ಸ್ಪಿರುಲಿನಾ ಅಂಡ್ ಫೌಂಡ್ ಇಟ್ ಟು ಬಿ ಎ ಕಂಪ್ಲೀಟ್ಲಿ ನಾನ್ ಟಾಕ್ಸಿಕ್ ಅಂತ ಹೇಳ್ಬೋದು. ಸೊ UNO ಹೇಳ್ತದೆ, ಸೊ ಕಂಪ್ಲೀಟ್ಲಿ ನಾನ್ ಟಾಕ್ಸಿಕ್, ನೀವು ಎಷ್ಟೇ ಬೇಕಾದ್ರೂ ಯೂಸ್ ಮಾಡಿ. ಎಷ್ಟೋ ಜನ ಮಾತಾಡ್ತಾರೆ ಇವತ್ತು, ಯಾಕಂದ್ರೆ ಅವ್ರು ಮಾತಾಡೋದೇ ತಪ್ಪಿರುವುದಿಲ್ಲ. ಯಾಕಂದ್ರೆ ಕಂಟಾಮಿನೇಷನ್ ಸ್ಪಿರುಲಿನಾ ಸಿಗ್ತದೆ ನಿಮ್ಗೆ ಹೊರಗಡೆ, ಎಲ್ಲ ನಿಮ್ಗೆ ಟಾಕ್ಸಿಕ್ ಸ್ಪಿರುಲಿನಾ ಸಿಗ್ತದೆ. ಬಟ್ DXN ನಿಮ್ಗೆ ನ್ಯಾಚುರಲ್ ಸ್ಪಿರುಲಿನಾ ನಾನು ಮಾತಾಡ್ತಾ ಇರೋದು. ಸ್ಪಿರುಲಿನಾ ಇಸ್ ಆಲ್ಸೋ ದ ಓನ್ಲಿ ನಾನ್ ಮ್ಯೂಕಸ್ ಫಾರ್ಮಿಂಗ್ ಅಂಡ್ ನಾನ್ ಆಸಿಡ್ ಫಾರ್ಮಿಂಗ್ ಪ್ರೋಟೀನ್ಸ್ ಅಂತ ಹೇಳ್ತಾರೆ. ಸೊ ಯಾಕೆಂದ್ರೆ ನಿಮ್ಗೆ ಕೆಲವು ಮ್ಯೂಕಸ್ ಫಾರ್ಮಿಂಗ್ ಇದ್ರೆ ಅಥವಾ ಆಸಿಡ್ ಫಾರ್ಮಿಂಗ್ ಇದ್ರೆ ಅದು ಕಿಡ್ನಿಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ನೋಡಿ ಇದರಲ್ಲಿ ಕೊಟ್ಟಿದ್ದ ನಾನ್ ಮ್ಯೂಕಸ್ ಅಂಡ್ ನಾನ್ ಆಸಿಡ್ ಫಾರ್ಮಿಂಗ್. ನೀವು 30 ತಗೊಂಡು ನಿಮ್ಗೆ, ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ ಇದೆ. ಆಸ್ ಪರ್ ದ ರಿಸರ್ಚ್ ಪ್ರಕಾರ ಪ್ರೋಟೀನ್ ನಿಮ್ಗೆ ಕಿಡ್ನಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಯಾರಿಗಾರ ಕಿಡ್ನಿ ವೀಕ್ ಇದ್ದವರಿಗೆ ಪ್ರಾಬ್ಲಮ್, ಯಾಕಂದ್ರೆ ಅದು ನಿಮ್ಗೆ ಕ್ರಿಯೇಟಿನೈನ್ ಅನ್ನ ನಿಮ್ಗೆ ಜಾಸ್ತಿ ಮಾಡಿ ಟಾಕ್ಸಿಕ್ ಜಾಸ್ತಿ ಮಾಡ್ತದೆ. ಬಟ್ ಇದು ನಿಮ್ಗೆ ಸ್ಪಿರುಲಿನಾ ಇಸ್ ಆಲ್ಸೋ ದ ಓನ್ಲಿ ನಾನ್ ಮ್ಯೂಕಸ್ ಅಂಡ್ ಫಾರ್ಮಿಂಗ್ ಅಂಡ್ ನಾನ್ ಆಸಿಡ್ ಫಾರ್ಮಿಂಗ್ ಅಂತ ನಿಮ್ಗೆ UNO ನಿಮ್ಗೆ ರಿಸರ್ಚ್ ಅಲ್ಲಿ ಹೇಳ್ತಾ ಇದೆ. ಅದನ್ನ ನೀವು ಎಷ್ಟು ಬೇಕಾದ್ರೆ ಇದನ್ನ ತಿನ್ಬಹುದು, ಯಾರಿಗೆ ಬೇಕಾದ್ರೂ ಕೊಡ್ಬಹುದು. ದಿಸ್ ಇಸ್ ನ್ಯಾಚುರಲ್ ಒನ್ ಅಂತ. ಸೊ ಹಾಗಾಗಿ ಅಂತ ಒಂದು ಪ್ರೋಟೀನ್ ಇರೋದ್ರಿಂದ ನೀವು ತಗೊಂಡ ಒಂದು 45 ನಿಮಿಷಕ್ಕೆ ಅದು ಡೈಜೆಸ್ಟ್ ಆಗೋಗ್ತದೆ. ಇದು ನಿಮ್ಗೆ ಯಾವುದೇ ಹಾರ್ಮ್ ಆಗೋದಿಲ್ಲ. ಹಾಗಾಗಿ ಇನ್ನು ನಾಸಕ್ಕೆ ಬಂದ್ರೆ, ನಾಸಾ ಅಂದ್ರೆ ಏನು ಅಂತ ತುಂಬಾ ಜನರಿಗೆ ನಾಸಾ ಬಗ್ಗೆ ಗೊತ್ತಿಲ್ಲ. ನ್ಯಾಷನಲ್ ಏರೋನಾಟಿಕ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, USA ನಾಸಾ. ಸೊ ನಾಸಾದಲ್ಲಿ ನಿಮ್ಗೆ ನೋಡಿ ಸ್ಪೇಸ್ ಅಲ್ಲಿ ಹೋಗಿ ತುಂಬಾ ರಿಸರ್ಚ್ ನಡೀತಾ ಇರ್ತದೆ. ಇಟ್ ಇಸ್ ಎ ಬಿಗ್ ಸೈನ್ಸ್ ಅಂತ ಗೊತ್ತಾಯ್ತು. ನಾಸಾ ಇದೆಯಲ್ಲ, ಇಟ್ಸ್ ಎ ಬಿಗ್. ಸೊ ಯಾಕಂದ್ರೆ ಇದು ನಮ್ಮ ಏನು ಈ ಭೂಮಂಡಲ ಇದೆ ಮಾತ್ರ ಅಲ್ಲ, ನಭೋಮಂಡಲ ಅಂತ ಹೇಳ್ತೀವಿ. ಈ ಭೂಮಿ ತರದ ಎಷ್ಟು ಆಕಾಶಕಾಯಗಳಿರ್ತದೆ, ಅದರ ಮೇಲೆ ರಿಸರ್ಚ್ ನಡೀತಾನೆ ಇರ್ತದೆ. ಅವರು ಯಾಕಂದ್ರೆ ಅವರಿಗೆ 1 ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ಅವರಿಗೆ ಆಹಾರ ಇಲ್ಲದೆ ಇರ್ಬೋದು. ಆಹಾರ ಅಂದ್ರೆ ಹೊತ್ತು